ಹುಮನಾಬಾದ್ ಪಟ್ಟಣದ ಹೊರವಲಯದ ಕೈಗಾರಿಕಾ ಪ್ರದೇಶದಲ್ಲಿನ ಕೆಲವು ಕಾರ್ಖಾನೆಗಳಿಗೆ ಬಸವ ಕಲ್ಯಾಣ ಸಹಾಯಕ ಆಯುಕ್ತರ ನೇತೃತ್ವದಲ್ಲಿ ಅಧಿಕಾರಿಗಳ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದೆ. ಕರ್ನಾಟಕ ಪೇಪರ್ ಕಂಪನಿ, ಸ್ಕೂಟಿಕ್ ಲ್ಯಾಬ್ ಪ್ರೈವೇಟ್ ಲಿಮಿಟೆಡ್, RKM ಪ್ರೈವೇಟ್ ಲಿಮಿಟೆಡ್, ರಾಡಿಸನ್ ಲ್ಯಾಬ್ಸ್ ಪ್ರೈವೇಟ್ ಲಿಮಿಟೆಡ್, ಪ್ರೊಮಿನಲ್ ನಿಚಿನೋ ಪ್ರೈವೇಟ್ ಲಿಮಿಟೆಡ್ ಫಾರ್ಮಾಸ್ಯೂಟಿಕಲ್ಸ್ಗಳಲ್ಲಿ ಪರಿಶೀಲನೆಯನ್ನು ನಡೆಸಲಾಗಿದೆ. ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಈ ಕಾರ್ಖಾನೆಗಳಿಗೆ ಭೇಟಿ ನೀಡಿ ಮಾಹಿತಿ ಕಲೆ ಹಾಕಲಾಗಿದೆ. ಕಂಪನಿಗಳ ತ್ಯಾಜ್ಯ ವಿಲೇವಾರಿ ಸಂಬಂಧಿತ ನಿಯಮಗಳನ್ನು ಸಮರ್ಪಕವಾಗಿ ಪಾಲಿಸುತ್ತಿಲ್ಲ. ಆದ್ದರಿಂದ ವಾಯು ಮಾಲಿನ್ಯ ಮತ್ತು ಜಲಮಾಲಿನ್ಯ ಹಾಗೂ ಅಂತರ್ಜಲ ಗುಣಮಟ್ಟ ಹಾಳಾಗುತ್ತಿದೆ. ಅಲ್ಲದೆ ಕಂಪನಿಗಳಿಂದ ಹೊಗೆ ಸೂಸುತ್ತಿರುವುದು ಕಂಡುಬಂದಿದ್ದು, ತ್ಯಾಜ್ಯವನ್ನು SOP ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಹಾಗೂ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ನಿಗದಿಪಡಿಸಿರುವ ನಿಯಮಾನುಸಾರ ವಿಲೇವಾರಿ ಮಾಡುತ್ತಿಲ್ಲ ಎಂಬ ಮಾಹಿತಿ ಇದೆ. ಈ ವರದಿಗಳನ್ನು ಮೇಲಾಧಿಕಾರಿಗಳಿಗೆ ನೀಡಲಾಗುವುದು ಎಂದು ಅಧಿಕಾರಿಗಳು ಮಾಹಿತಿಯನ್ನು ನೀಡಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಬಸವ ಕಲ್ಯಾಣ ಸಹಾಯಕ ಆಯುಕ್ತರಾದ ಪ್ರಕಾಶ್ ಕುದ್ರೆ, ತಹಸೀಲ್ದಾರರಾದ ಜಗದೀಶ್ ಚೌರ್, ತಾಲೂಕು ಪಂಚಾಯತಿ OO ದೀಪಿಕಾ ನಾಯಕರ್, PSI ಸುರೇಶ್ ಕುಮಾರ್, ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿ ಸಂತೋಷ್, ಜೆಸ್ಕಾಂ ಸಹಾಯಕ ನಿರ್ದೇಶಕ ಜಗನ್ನಾಥ್ ಮೈನಳ್ಳಿ ಸೇರಿದಂತೆ ಅನೇಕರು ಹಾಜರಿದ್ದರು. ವಿದ್ಯಾಸಾಗರ್, RJ32 ಕನ್ನಡ ನ್ಯೂಸ್, ಹುಮನಾಬಾದ್. ಕಲ್ಯಾಣ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಅತಿ ಕಡಿಮೆ ದರದಲ್ಲಿ ರಷ್ಯಾ, ಜಾರ್ಜಿಯಾ, ಉಜ್ಬೇಕಿಸ್ತಾನ್, ಕೈರ್ಗಿಸ್ತಾನ್, UK, ಐರ್ಲೆಂಡ್ ವಿದೇಶದಲ್ಲಿ MBBS ಓದಲು ಆಸಕ್ತಿ ಇದೆಯಾ? ಹಾಗಾದ್ರೆ ಭೇಟಿ ನೀಡಿ SB ಇಂಟರ್ನ್ಯಾಷನಲ್ ಓವರ್ಸಿಯರ್ ಎಜುಕೇಶನ್ ಜಾಬ್ ಕನ್ಸಲ್ಟೆನ್ಸಿ. SB ಇಂಟರ್ನ್ಯಾಷನಲ್ ಓವರ್ಸಿ ಎಜುಕೇಶನ್ ಜಾಬ್ ಕನ್ಸಲ್ಟೆನ್ಸಿ ಅವರು ಒಂದು ಉತ್ತಮವಾದ ಅವಕಾಶವನ್ನ ಕಲ್ಪಿಸಲು ಮುಂದಾಗಿದ್ದಾರೆ. SB ಸ್ಟಡಿ MBBS ಅಬ್ರಾಡ್ ನಲ್ಲಿ NMC ಅಪ್ರೂವಲ್ ಯೂನಿವರ್ಸಿಟಿ ಹೊಂದಿರುವ ಉತ್ತಮ ಮೆಡಿಕಲ್ ಕಾಲೇಜುಗಳು ಇದ್ದಾವೆ. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಭೇಟಿ ಕೊಡಿ SB ಇಂಟರ್ನ್ಯಾಷನಲ್ ಓವರ್ಸಿ ಎಜುಕೇಶನ್ ಜಾಬ್ ಕನ್ಸಲ್ಟೆನ್ಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9187203211 ಹಾಗೂ ಪ್ಲಾಟ್ ನಂಬರ್ 2, ಜಿಮ್ಲಾ ನಿವಾಸ್, ಪವರ್ ಲೇಔಟ್, ನ್ಯೂಜೆವರ್ಗಿ ರೋಡ್, ಕಲಬುರಗಿ. ನಮಸ್ಕಾರ ಎಲ್ಲರಿಗೂ. ಸೊ ನಾನು SB ಇಂಟರ್ನ್ಯಾಷನಲ್ ಓವರ್ಸೀಸ್ ಎಜುಕೇಷನ್ ಆ್ಯಂಡ್ ಜಾಬ್ ಕನ್ಸಲ್ಟೆನ್ಸಿ ಕಂಪ್ನಿಗೆ ಬಂದಿದ್ದೀನಿ. ಸೊ ಇಲ್ಲಿ ಬಂದಿದ್ದ ಕಾರಣ ಏನಂತಂದರೆ, ಇಲ್ಲಿ MBBS ಮಾಡಬೇಕು ಅಂತಂದರೆ ನೀವು ಓವರ್ಸೀಸ್ ಔಟ್ ಆಫ್ ಇಂಡಿಯಾ ನೀವು ಹೋಗಿ ಎಜುಕೇಷನ್ ತೊಗೋಬೋದು. ಆಮೇಲೆ ಯಾವ್ಯಾವ ಕಂಟ್ರೀಸ್ ಹೋಗ್ಬೋದು ಅಂತಂದರೆ ಇಲ್ಲಿ ನೋಡ್ಬೋದು ನೀವು, ರಷ್ಯಾ, ಜಾರ್ಜಿಯಾ, UK ಎಲ್ಲ ಕಡೆ ನೀವು ಹೋಗ್ಬೋದು. ನಿಮ್ಗೆ ಯಾವ ಐರ್ಲೆಂಡ್ ಆಯಿತು, ಯಾವ ಕಂಟ್ರಿ ನಿಮ್ಗೆ ಇಷ್ಟ ಅಲ್ಲೆಲ್ಲ ಹೋಗಿ ನೀವು ಎಜುಕೇಷನ್ ತೊಗೋಬೋದು. ಆಮೇಲೆ ಫೀಸ್ದೇನು ಟೆನ್ಷನ್ ಇಲ್ಲ. ಫೀಸ್ ಎಲ್ಲ ನಿಮಗೆ ಏನಂತಾರೆ ಕಡಿಮೆ ರೇಂಜಲ್ಲೇ ಆಗುತ್ತೆ. ಈಗ ನೀವು ಇಂಡಿಯಾನಲ್ಲಿ ಬೇರೆ ಕಡೆ ಎಲ್ಲಿ ಹೋದ್ರೂ ನಿಮ್ಗೆ ಜಾಸ್ತಿ ಫೀಸ್ ಕೇಳ್ತಾರೆ, ಆಲ್ಮೋಸ್ಟ್ 1 CR ವರೆಗೂ ಆಗ್ಬೋದು. ಬಟ್ ಇಲ್ಲಿ ರೀಸನೇಬಲಲ್ಲೇ ಮಾಡಿಕೊಡ್ತಾರೆ ಎಲ್ಲ. ಪ್ಲಸ್ ಅಲ್ಲಿಂದ ಹೋಗೋದು ಟಿಕೆಟು, ವೀಸಾ ಎಲ್ಲ ನಮ್ಮ ಕಡೆಯಿಂದ ಇರುತ್ತೆ. ಆ್ಯಂಡ್ ಅಲ್ಲಿ ನೀವು ಹಾಸ್ಟೆಲ್ಗೆ ಏನು ಹೋಗ್ತಿರಲ್ಲ, ಹಾಸ್ಟೆಲ್ ಸ್ಟೇದು, ಆಮೇಲೆ ಅಲ್ಲೆಲ್ಲ ನಿಮ್ಗೆ ಪ್ರಾಪರ್ ಇಂಡಿಯನ್ ಫುಡ್ಡೇ ಸಿಗುತ್ತೆ. ಸೊ ನಿಮ್ಗೆ ಅದ್ರದ್ದು ಏನು ಟೆನ್ಷನ್ ಇಲ್ಲ. ಆ್ಯಂಡ್ ನಿಮ್ದು ನೀಟ್ ಕಂಪ್ಲೀಟ್ ಆಗಿರಬೇಕು, ನೀಟ್ದು ಸರ್ಟಿಫಿಕೇಟ್ ಬೇಕು ನಿಮ್ಗೆ ಅಡ್ಮಿಷನ್ ಮಾಡಿಸ್ಬೇಕು ಅಂತಂದರೆ.